ಜನರ ನಡುವೆ ಹರಿದಾಡುವ ಸಮಸ್ಯೆಗಳು ಹಾಗೂ ರಾಜಕೀಯ ಕ್ಷೇತ್ರದ ಖಡಕ್ ಯಕ್ಷ ಪ್ರಶ್ನೆಗಳಿಗೆ ಅತಿಥಿಗಳಿಂದ ನೇರ ಉತ್ತರ. ಇದು ತುಮಕೂರು ನ್ಯೂಸ್ನ ವಿಶೇಷ ಟ್ರಬಲ್ ಶೂಟ್. ಈ ವಾರ ಮತ್ತೆ ಮತ್ತೊಬ್ಬ ಅತಿಥಿಗಳೊಂದಿಗೆ ನಿಮ್ಮುಂದೆ ಹಾಜರಾಗಿದ್ದೇವೆ. ರಾಜ್ಯ ರಾಜಕಾರಣದಲ್ಲಿ ನೇರ ನಿಷ್ಠುರವಾದಿ ರಾಜಕಾರಣಿ, ಅಪರೂಪದ ರಾಜಕಾರಣಿ, ಪರಿಸರವಾದಿ, ಪರಿಸರ ಪ್ರೇಮಿ ಎಂಬ ಖ್ಯಾತಿ ಹೊಂದಿದ್ದ ದಿವಂಗತ ವೈಕೆ ರಾಮಯ್ಯನವರ ಧರ್ಮಪತ್ನಿ ಅನಸೂಯಮ್ಮ ವೈಕೆ ರಾಮಯ್ಯ ಅವರು. ಶ್ರೀಮತಿ ಅನಸೂಯಮ್ಮ ವೈಕೆ ರಾಮಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಅನಸೂಯಮ್ಮ ವೈಕೆ ರಾಮಯ್ಯನವರು ಈಗ ಯಾವ ಪಕ್ಷದಲ್ಲಿದ್ದಾರೆ ಅಂತ ನಾವು ಹೇಳ್ಬೋದಾ? ನಾನು ಕಾಂಗ್ರೆಸ್ನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಒಬ್ಬ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನೀವು ವೈಕೆಆರ್ ನಿಧನ ನಂತರ ಕಾಂಗ್ರೆಸ್ನ ಬಿಟ್ಟೋದ್ರಿ, ಈಗ ಮತ್ತೆ ಕಾಂಗ್ರೆಸ್ ಬಂದಿದ್ರಿ. ಆಗ ಕಾಂಗ್ರೆಸ್ನ ಹ್ಯಾಕ್ ಬಿಟ್ಟೋದ್ರಿ, ಮತ್ತೆ ಈಗ ಯಾಕೆ ಮತ್ತೆ ಕಾಂಗ್ರೆಸ್ ಸೇರ್ಕೊಂಡ್ರಿ? ಈಗ ವೈಕೆ ರಾಮಯ್ಯ, ನನ್ನ ಪತಿ ವೈಕೆ ರಾಮಯ್ಯನವರು ತೀರಿ ಹೋಗಿ 10 ವರ್ಷ ಆಯಿತು. ಅವರ ಕಾಲವಾದ ನಂತರ ನಾವು ಫ್ಯಾಮಿಲಿ ಎಲ್ಲ ಕೂತು ಒಂದು ಚರ್ಚೆ ಮಾಡಿದ್ವಿ. ನಮಗೂ ಕೂಡ ಒಪ್ಪಿಗೆ ಇರಲಿಲ್ಲ ಮತ್ತೆ ರಾಜಕಾರಣಿ ಈಚೆ ಹೊರಗಡೆ ಬಂದು ನಾನು ವೈಕೆ ರಾಮಯ್ಯನವರ ಧರ್ಮಪತ್ನಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅವರು ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾವು ಬಂದ ಮೇಲೆ ನಮಗೆ ಶಾಕ್ ಹೊಡೆದಾಗುತ್ತೆ. ಅದರಿಂದ ಈಗ ಚುನಾವಣೆ ಹತ್ರ ಬಂತು. ಆಗ ಕೂತು ಅವರ ನ್ಯೂಸ್ಗಳು ಒಂದು ತಿಂಗಳಾದ ನಂತರ ಒಂದು ದಿವಸ ಮತ್ತು ಅವ್ರದ್ದು 11ನೇ ದಿವಸದ್ದು ಕಾರ್ಯಕ್ರಮ ಎಲ್ಲ ಮುಗಿಯೋಷ್ಟರಲ್ಲಿ ಚುನಾವಣೆ ಬಂತು. ಅದರಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆಮೇಲೆ ಕೂತು ಎಲ್ಲ ಚರ್ಚೆ ಮಾಡಿದ ನಂತರ ನಮ್ಮ ಕುಣಿಗಲ್ ತಾಲೂಕಿನ ವೈಕೆ ರಾಮಯ್ಯನವ್ರ ಜೊತೆಯಲ್ಲಿದ್ದಂಥ ಮುಖಂಡರುಗಳು ನಮ್ಮನ್ನೆಲ್ಲ ಫ್ಯಾಮಿಲಿ ಎಲ್ಲ ಕೂತು ನಾವು ಮಾತಾಡಿ, ಇಲ್ಲಮ್ಮ ರಾಜಕೀಯಕ್ಕೆ ನೀವು ಬರಲೇಬೇಕು ಅಂತ ಅಂದಮೇಲೆ ನಮ್ಮ ಮಕ್ಕಳು, ನನ್ನ ಮಕ್ಕಳು ಇಲ್ಲ ಬರಬೇಕು ಈಚೆಗೆ, ಅಣ್ಣ ಒಳ್ಳೆ ಕೆಲಸ ಮಾಡಿದರೆ ಅಣ್ಣನ ಅವ್ರ ಹೆಸರು ಅವರ ಆದರ್ಶ ತತ್ವದಲ್ಲೇ ನಾವು ಹೋಗೋಣ, ಇನ್ನು ಮುಂದೆ ನಮ್ಮ ಕಾರ್ಯಕರ್ತರನ್ನ ಕಳ್ಕೊಳ್ಳೋದು ಬೇಡ ಅಂತ ಅಂದಮೇಲೆ ನಾನು ಒಪ್ಕೊಂಡೆ. ಅದೊಂಥರ ಹತ್ತಿರ ಬಂದೇ ಬಿಡ್ತು. ನಾವು ಮುಖಂಡರು ಕಾಣೋದಕ್ಕೊಂದು ಅವಕಾಶ ಆಗಲಿಲ್ಲ. ಏನೋ ಒಂದು ಭರವಸೆ ಮೇಲೆ ಏನು ಅದು ಒಂದು ಪಕ್ಷದಲ್ಲಿ ಯಾವುದೇ ಒಂದು ಪಕ್ಷದಲ್ಲೂ ಕೂಡ ಒಂದು ಪದ್ಧತಿ ಇದೆ. ಸತ್ತೋಗಿರೋ ಮನೆಗೆ ಅವ್ರ ಮನೆಗೆ ಸಾವಾದ ನಂತರ ಇರೋವಂಥ ಮನೆಗಳಿಗೆ ಒಂದು ಟಿಕೆಟ್ ಕೊಡೋವಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಅದು ನಮ್ಮ ಮನೆಗೆ ಸಿಕ್ಕುತ್ತೆ ಅನ್ನೋ ಒಂದು ಮನೋಭಾವದಿಂದ ವೈಕೆ ರಾಮಯ್ಯನವ್ರದ್ದು ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬಂತು. ಆವಾಗ ನನಗೆ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಇರ್ಬೋದು, ದೊಡ್ಡವ್ರ ಮಟ್ಟದಲ್ಲೇ ಇರ್ಬೋದು, ಟಿಕೆಟ್ಗೆ ಪ್ರಯತ್ನ ಪಟ್ರಿ ಕಾಂಗ್ರೆಸ್ ಮೇಲೆ. ಆದ್ರೆ ಅಲ್ಲಿ ಟಿಕೆಟ್ ಕೈ ತಪ್ಪಕ್ಕೆ ಯಾವ ಕೈ ಕೆಲಸ ಮಾಡಿದ್ದು? ಜಿಲ್ಲಾ ಮಟ್ಟದಲ್ಲೂ ಕೈ ಕೆಲಸ ಮಾಡಿದ್ದೆ, ಗಣ್ಯರ ಕೈಯಲ್ಲೂ ಕೂಡ ಆ ಟಿಕೆಟ್ ಇಂದ ಯಾರು ಅಂತ ಭಾವನೆ ಒಂದು ಎಸ್ ಎಂ ಕೃಷ್ಣ ಅವರಿಂದ. ಆಗ ಅವರು ಕಾಲವಾದಾಗ ಮುಖ್ಯಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಅವರು. ಅವ್ರ ಕೈಲೇ ಇತ್ತು ನಮ್ಮ ಮನೆಗೆ ಒಂದು ಟಿಕೆಟ್ ಕೊಡುವಂಥ ಚಾನ್ಸಸ್ಸನ್ನು ಅವರೇ ನನ್ನ ಮನೆಗೆ ಟಿಕೆಟನ್ನ ಚಾನ್ಸನ್ನು ತಪ್ಪಿಸಿದ್ರು ಅವರು. ಜಿಲ್ಲಾ ರಾಜಕಾರಣದಲ್ಲಿ ನಾಯಕರು ಅಥವಾ ತಾಲೂಕಿನ ರಾಜಕೀಯ ಮುಖಂಡರುಗಳು ಕಾಂಗ್ರೆಸ್ನವರು ಯಾರು ಇದರಲ್ಲಿ ಪ್ರಯತ್ನ ಮಾಡ್ಲಿಲ್ವಾ? ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದಾರೆ. ಆಮೇಲೆ ಗೊತ್ತಾಯ್ತು ನನಗೆ ಟಿಕೆಟ್ ಯಾರಿಂದ ತಪ್ಪಿದೆ ಅಂತ ಅನ್ನೋದು. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ಯಾಕೆ ಸುಮ್ಮನೆ ಅದನ್ನು ಬೆಟ್ಟು ಮಾಡಿ ತೋರ್ಸೋಕ್ಕೆ ಇಷ್ಟಪಡಲ್ಲ. ಜಿಲ್ಲಾ ಮಟ್ಟದಲ್ಲೂ ಆಗಿದೆ ನಮ್ಮ ಮನೆಗೆ. ರಾಜಕೀಯದಿಂದಲೇ ಬಾಗಿಲು ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಮುಖಂಡರುಗಳಲ್ಲಿ ಎಸ್ ಎಂ ಕೃಷ್ಣ ಅವರಿಲ್ಲ, ಒಂದು ಒಳ್ಳೆ ಮನಸ್ಸಿಂದ ಕೊಡ್ಬೋದು ಅಂತ ಭಾವನೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಅವರಿಂದನೇ ನನಗೆ ಕಾಂಗ್ರೆಸ್ಸಿಂದ ಒಂದು ತೊಂದರೆ ಆಯಿತು ಟಿಕೆಟ್. ಮತ್ತೆ ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೋರಾಟ ನಡೆಸಿದ್ರಿ, ಟಿಕೆಟ್ ಸಿಗ್ಲಿಲ್ಲ. ಆದ್ರೆ ಬಿಜೆಪಿಗೆ ಸೇರೋ ಅಂತ ನಿಮ್ಮನ್ನ ಯಾರು ಪ್ರೇರೇಪಿಸಿದ್ರು? ಯಾರು ಬಿಜೆಪಿ ಕರ್ಕೊಂಡೋದ್ರು ನಿಮ್ಮನ್ನ? ಪ್ರೇರೇಪಿಸಿದ್ರು ಅಂತಂದ್ರೆ ಅದು ಬಿಜೆಪಿಗೆ ನಿಮ್ಮನ್ನ ಯಾರು ಕರ್ಕೊಂಡೋಗಿ ಸೇರಿಸಿದ್ರು? ಅವರ ರಾಜಕೀಯ ಭವಿಷ್ಯ ಅದ್ರಲ್ಲಿ ಅಡಕ ಆಗಿತ್ತು, ಅದಕ್ಕೆ ನಿಮ್ಮನ್ನ ದಾಳ ಮಾಡ್ಕೊಂಡ್ರು ಅಂತ ಹೇಳಿ ಮಾತು. ಅವ್ರಿಗೇನಾಗಿರೋ ಸುರೇಶ್ ಗೌಡ್ರು ಅವಾಗ ಬಂದು ನಮ್ಮ ಮನೆಗೆ ಬಂದರು, ಸ್ಪೀಡಾಗಿ ಬಂದು. ಇಲ್ಲ ಅವಾಗ ಅವೆಲ್ಲ ರಾಜಕೀಯದ್ದು ಇದು ಅಂತಾರಲ್ಲ, ಸಮಯ ಅಂತಾರಲ್ಲ, ಅದನ್ನು ಬಳಸ್ಕೊಂಡ್ರು ಅವರು. ಸುರೇಶ್ ಗೌಡ್ರು ಕರೆದ್ರೆ ಬಂದರು ಬರ್ಬೋದು ಅಂತ ಹೇಳಿದಾಗ ಆವಾಗ ನಾವಿನ್ನೂ ಅದ್ರ ಬಗ್ಗೆ ಯೋಚನೆಯಲ್ಲೇ ಇದ್ವಲ್ಲ. ಯೋಚನೆಯಲ್ಲಿ ಏನೋ ಅದೊಂದು ನ್ಯಾಷನಲ್ ಪಾರ್ಟಿ ಇದೆ, ಅದರಲ್ಲೂ ಒಂದು ಟಿಕೆಟ್ ಅಂತ ಬರುತ್ತೆ, ನಮಗೆ ಟಿಕೆಟ್ ಅಂತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆವಾಗ ನಾವು ರಾಜ್ಯ ಮಟ್ಟದ ಬಿಜೆಪಿ ನಾಯಕರ ಜೊತೆ ನೀವು ಚರ್ಚೆ ಮಾಡಿರ್ಲಿಲ್ವಾ? ಮಾಡಿರ್ಲಿಲ್ಲ. ಬರೀ ಸುರೇಶ್ ಗೌಡ್ರು ಕರೆದಕ್ಕೆ ಮಾತ್ರ ನೀವು ಹೋಗಿ. ಅನಂತಕುಮಾರ್ ಅವ್ರ ಸಂಪರ್ಕದಲ್ಲಿದ್ರು. ಹಾಗಾಗಿ ಅವರು ಅನಂತಕುಮಾರ್ ಹತ್ರ ನಮ್ಮನ್ನು ಕರ್ಕೊಂಡವ್ರು. ಅನಂತಕುಮಾರ್ ಹತ್ರ ಕರ್ಕೊಂಡೋಗಿ. ಅದಾದ್ಮೇಲೆ ಬಿಜೆಪಿ ಯಾಕೆ ಬಿಟ್ರಿ?
BJP ನಮ್ಮ ಕಾರ್ಯಕರ್ತರು ಒತ್ತಡ ಆಯಿತು. ಇಲ್ಲಮ್ಮ ಈಗ ನಾನು BJPನಲ್ಲಿ ತುಂಬ ಹತ್ತಿರದಿಂದ ಸೋಲನ್ನು ಅನುಭವಿಸ್ಬೇಕಾಗಿ ಬಂತು. ಆಮೇಲೆ ಪಾಪ ಕಾರ್ಯಕರ್ತರುಗಳು ಎಚ್ಚೆತ್ಕೊಂಡು ಅಮ್ಮ ಇನ್ನು ಮುಂದೆ ಕಾಂಗ್ರೆಸ್ ಅದು ನಿಮಗೆ ಹಾಕಿರೋಂಥ ಓಟ್ಗಳು BJP ಅಲ್ಲ, ಅದು ವೈ.ಕೆ. ರಾಮಯ್ಯನವರು ಅಭಿಮಾನಿಗಳ ಓಟು, ಅದನ್ನು ನೀವು ತಪ್ಪು ತಿಳ್ಕೊಬೇಡಿ BJP ಓಟ್ಗಳು ಅಂತ. BJPಗೆ ಬರೋವಂಥ ಒಂದು 5-6 ಸಾವಿರ ಓಟ್ಗಳು ಅದು ಇರೋದು, ಅದರದ್ದು ಸ್ಥಾನಮಾನ ಇರೋವಂಥದ್ದು. ಈಗ ನಾವು ಈಗ ಮತ್ತೆ ನೀವು ಅದೇ ಒಟ್ಟು ತಗೋತೀನಿ ಅಂತಂದರೆ ಆಗಲ್ಲ, ನೀವು ಪಕ್ಷ ಬಿಡಬೇಕಾಗಿ ಬರುತ್ತೆ, ಮುಂದಕ್ಕೆ ಕಷ್ಟ ಆಗುತ್ತೆ, ಯಾರು ಓಟಕ್ಕೆ ಚಾನ್ಸ್ ಸಿಗಲ್ಲ ನಿಮಗೆ ಅವರು ಅಂತ ಹೇಳೋದು. ಹಾಗಾಗಿ ನಾನು ಪಕ್ಷ ಬದಲಾವಣೆ ಮಾಡಬೇಕಾಗಿ ಬಂತು. ಅದ್ರ ಜೊತೆಗೆ ಏನಾಯಿತು, ಆಗ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಖರ್ಗೆ ಇರ್ಬೋದು, MS ರಾಮಯ್ಯ, ಸೀತಾರಾಮ್ ಅವರು ಇರ್ಬೋದು, ನಮ್ಮನೆ ಮೇಲೆ ಸ್ವಲ್ಪ ಇದಿತ್ತು ಅವರಲ್ಲೇ. ಇಷ್ಟು BJPಯಿಂದ ಇಷ್ಟು ಓಟ್ ತಗೊಂಡು ಮೇಡಮ್ ಸೋತಿದ್ದು, ನಾವು ಕೊಟ್ಟಿದ್ರೆ ಗೆಲ್ಲುವಂಥ ಚಾನ್ಸ್ ಇತ್ತು ಆ ಮನೆಗೆ, ನಮ್ಮಿಂದೇನೆ ಹೋಯ್ತಲ್ಲ ಅಂತೇಳಿ ಒಂದು ಇದರಿಂದ ಅವರು ಅಲ್ಲಿ SM ಕೃಷ್ಣನೂ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ದೆ ಬಾಂಬೆನಲ್ಲಿ. ಇಲ್ಲಮ್ಮ ನೀವು ವಾಪಸ್ ಬನ್ನಿ, ಏನೋ ಒಂದು ಕೊನೆಯಲ್ಲೇನು ಹೆಚ್ಚು ಕಮ್ಮಿ ಆಗಿದೆ, ಈಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನಾನು ಮತ್ತೆ ಕಾಂಗ್ರೆಸ್ಗೆ ಹಾಕ್ಬೋದು. ಅನ್ಸೂಯಮ್ಮ ಅವರು ಪದೇ ಪದೇ ಪಕ್ಷನ ಬದಲಾವಣೆ ಮಾಡಿದಕ್ಕೋಸ್ಕರ ನಿಮ್ಮ ಜೊತೆ ಇದ್ದಂತ ಕಾರ್ಯಕರ್ತರು ಕಾಲಕ್ಕೆ ಕಡಿಮೆ ಆಗ್ತಾ ಬಂದ್ರು, ನಿಮ್ಮನ್ನ ಬಿಟ್ಟೋದ್ರು ಅಂತ ಹೇಳಿ ಕ್ಷೇತ್ರದಲ್ಲಿ ಮಾತು. ಇಲ್ಲ, ನನ್ನ ಕಾರ್ಯಕರ್ತರು ಕಮ್ಮಿ ಆಗಿಲ್ಲ. ಎಲ್ಲಿದ್ದಾರೆ? ಮೊದ್ಲಿದ್ದಷ್ಟು ನಿಮ್ಮ ಮನೆ ಬಾಗ್ಲಲ್ಲಿ ಇದ್ದಂತ ಕಾರ್ಯಕರ್ತರು ಇವತ್ತು ಎಲ್ಲಿದ್ದಾರೆ? ರಾಜಕೀಯವಾಗಿ ಈಚೆಗೆ ಬರ್ತೀನಿ ಬಂದಾಗ ಇದೇ ಇದಾರೆ ಜನ, ಅದ್ಯಾಕಿಲ್ಲ? ಸಿದ್ಧಲಿಂಗ ಸ್ವಾಮಿ ರೇ, ನೀವು ಮಾತಾಡ್ತಾ ಇದ್ದೀರಾ? ಇವತ್ತು ವೈ.ಕೆ. ರಾಮಯ್ಯನ ಪುಣ್ಯಸ್ಮರಣೆ ಇರ್ಬೋದು, ಒಂದು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಈಗ ಎಷ್ಟು ನಾವು ಇದು ಮಾಡ್ತೀವಿ ಅಂತಂದರೆ 4, 5, 6 ಸಾವಿರ ಜನ ಸೇರುವಂಥ ಚಾನ್ಸಸ್ ಸಿಗುತ್ತೆ. ಈಗ ವೈ.ಕೆ. ರಾಮಯ್ಯನ ಪುಣ್ಯಸ್ಮರಣೆಯಲ್ಲಿ 13,000 ಜನ ಇತ್ತು ತೋಟದಲ್ಲಿ, ನೋಡಿದ್ದೀರಾ ನೀವು? 13,000 ಜನ ಇದ್ದರು ವೈ.ಕೆ. ರಾಮ್ ಮೂರನೇ ವರ್ಷದ ಪುಣ್ಯಸ್ಮರಣೆಯಲ್ಲಿ. ಎಲ್ಲೋಗಿದ್ದಾರೆ? ಎಲ್ಲೂ ಹೋಗಿಲ್ಲ, ಜನ ಇದ್ದಾರೆ. ಜನ ಇವತ್ತು ಕಾಯ್ತಾ ಇದ್ದಾರೆ, ಈ ಮನೆಗೆ ಟಿಕೆಟ್ ಕೊಟ್ಟರು ಸಾಕಪ್ಪ, ನಾವು ಓಟ್ ಹಾಕ್ತೀವಿ, ಟಿಕೆಟ್ ಕೊಟ್ಟರು ಸಾಕು, ಋಣ ತೀರಿಸ್ತೀವಿ ನಾವು ಅಂತ ಇವತ್ತು ಕಾಯ್ತಾ ಇದ್ದಾರೆ ಜನ. ವೈ.ಕೆ.ಆರ್ ಅವರು ಬದುಕಿದ್ದಾಗ ಅವರಿಂದ ನಿಮಗೆ ರಾಜಕೀಯವಾಗಿ ಏನಾದರೂ ಅನುಭವ ಆಗಿತ್ತಾ? ಅವ್ರ ಜೊತೆಲಿರೋದೇ ಅನುಭವ ರಾಜಕೀಯದ್ದು. ಅವ್ರ ಜೊತೆನಲ್ಲಿ ಬರೀ ಅಡುಗೆ ಮನೆ ಸೀಮಿತ ಆಗಿರಲಿಲ್ಲ, ಜನ ಮಾತಾಡ್ಸೋದು, ಜನನ ಹೇಗೆ ಅವ್ರನ್ನ ಸಂಭಾಳಿಸೋದು, ಅವರಿಗೆ ಒಂದು ರಾಜಕೀಯ ಅಂತಂದರೆ ಮನೆಯಲ್ಲಿ ಒಬ್ಬ ಹೆಣ್ಮಕ್ಳು ಹೇಗೆ ನೋಡ್ಕೋತಾಳೆ ಅಂದ್ರಲ್ಲ, ಅದರಲ್ಲಿ ಅರ್ಧ ರಾಜಕೀಯ ಇರುತ್ತೆ ವೈ.ಕೆ. ರಾಜಕಾರಣಿಗಳದ್ದು. ಈಗ ರಾಜಕಾರಣಿಗಳು ಮನೆಗೆ ಹೋದ್ರೆ ಯಾರು ಮಾತಾಡ್ಸೋರಿಗೆ ಗೊತ್ತಿಲ್ಲಪ್ಪ, ಯಾರು ಈಚೆಗೆ ಬಂದು ಏನು ಒಂದು ಪ್ರಶ್ನೆ ಆಗಲಿ ಒಂದು ಆನ್ಸರ್ ಆಗಲಿ ಕೊಡೋವಂಥ ಚಾನ್ಸಸ್ಸೇ ಇಲ್ಲ. ಮನೆ ಹತ್ರ ಹೋದರೆ ಯಾವ ಮೆಸೇಜು ಸಿಗಲ್ಲ ನಮಗೆ ಅನ್ನೋ ರೀತಿಲಿ ನಾವು ಸಂಸಾರ ಮಾಡಲಿಲ್ಲ. ನಾವು ಅದರಲ್ಲೂ ಅರ್ಧ ಭಾಗ ನಾನು ರಾಜಕೀಯದಲ್ಲಿ ತಿಳ್ಕೊಂಡಿದ್ದೆ. ನಾನು ಪ್ರಭಾ ಶೂಟ್ನಲ್ಲಿ ಈಗ ಸಣ್ಣದೊಂದು ಬ್ರೇಕ್ನ ನಂತರ ಅನಸೂಯಮ್ಮ ಅವರೊಂದಿಗೆ ಮಾತುಕತೆ ಮುಂದುವರಿಯಲಿದೆ.